ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಿದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನವರ್ತಿ ಪರೀಕ್ಷೆಗೆ ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಕೆಲವೊಂದು ಅಭ್ಯರ್ಥಿಗಳು ಕಾರಣಾಂತರದಿಂದ ಈ ಹಿಂದೆ ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಿರಲಿಲ್ಲ. ಅದರಿಂದ ಆ ಒಂದು ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಡುವ ಹಿತದೃಷ್ಟಿಯಿಂದ ಈಗಾಗಲೇ ಒಂದಷ್ಟು ಜನಕ್ಕೆ ಮತ್ತು ಒಂದು ದಿನಾಂಕ ಮರು ನಿಗದಿ ಮಾಡಿ ಅವರಿಗೆ SMS ಕೂಡ ಕಳಿಸಿದರು. ಸ್ವಲ್ಪ ಒಂದಷ್ಟು ಅಭ್ಯರ್ಥಿಗಳು ಹಾಜರು ಕೂಡ ಆಗಿದ್ದರು. ಒಂದಿನಕ್ಕೆ 250 ಅಭ್ಯರ್ಥಿಗಳನ್ನು ಚಾಲನವರ್ತಿ ಪರೀಕ್ಷೆಗೆ ಕರೆದಿದ್ರೂ ಕೂಡ ಒಂದು ದಿನಕ್ಕೆ 100, 110 ಇಷ್ಟು ಅಭ್ಯರ್ಥಿಗಳು ಮಾತ್ರ ಹಾಜರಾಗ್ತಾ ಇದ್ದಾರೆ. ಮತ್ತು ಮಿಕ್ಕುಳಿದ ಅಭ್ಯರ್ಥಿಗಳೆಲ್ಲ ಗೈರು ಹಾಜರಾಗುತ್ತಿದ್ದಾರೆ. ಏನಕ್ಕಂದರೆ ಅವರು ಬೇರೆ ಬೇರೆ ಒಂದು ಕೆಲಸದಲ್ಲಿ ಶಿಫ್ಟ್ ಆಗಿರಬೇಕು. ಕೆಲವೊಂದು ಕಾರಣಾಂತರದಿಂದ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಹೋಗಿರ್ಬೋದು, ಬೇರೆ ಒಂದು ಇಲಾಖೆಯಲ್ಲಿ ಜಾಬ್ ಮಾಡ್ತಿರ್ಬೋದು. ಯಾವುದೋ ಒಂದು ಕಾರಣಾಂತರದಿಂದ ಕೆಲವೊಂದಷ್ಟು ಅಭ್ಯರ್ಥಿಗಳು ಬಂದಿಲ್ಲ. ಅದು ಬೇರೆ ವಿಷಯ. ಇವಾಗ ಇನ್ನೂ ಏನು ಗೈರು ಹಾಜರಾದ ಅಭ್ಯರ್ಥಿಗಳು ಇನ್ನೇನು ಬಾಕಿ ಉಳಿದಿದ್ದಾರೋ, ಇನ್ನೆಷ್ಟು ಜನಕ್ಕೆ ಕರಿಬೇಕಾಗಿತ್ತು, ಎಲ್ಲ ಅಭ್ಯರ್ಥಿಗಳಿಗೆ ಈಗಾಗಲೇ SMS ಕೂಡ ಕಳಿಸಿದ್ದಾರೆ. ಆ ಒಂದು ಲಿಸ್ಟ್ ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು. ಈ ಹಿಂದೆ 17/5/2025 ಕರೆದಿದ್ದರು. ನೆಕ್ಸ್ಟ್ ನೋಡ್ಬೋದು ನೀವಿಲ್ಲಿ 19/5/2025ರಿಂದ 21/5/2025 ಈ ಹಿಂದೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂಥೇಳಿ ಇದೆ. ಈ ಹಿಂದೆ 17ನೇ ತಾರೀಕು ತನಕ ಕರೆದಿದ್ದರು ಗೈರು ಹಾಜರಾದವರಿಗೆ. ಈಗ ನೆಕ್ಸ್ಟ್ 19ರಿಂದ ಕರೀತಾ ಇದ್ದಾರೆ. 18 ಬಂದು ಭಾನುವಾರ ಇರುತ್ತೆ. ಅದರಿಂದ 18ಕ್ಕೆ ಟ್ರ್ಯಾಕ್ ರಜೆ ಇರುತ್ತೆ. ಅದರಿಂದ ನೆಕ್ಸ್ಟು 19ನೇ ತಾರೀಕಿಂದ 21 3 ದಿನದ ಕರೆದಿದ್ದಾರೆ. 3 ದಿನದಲ್ಲಿ ಒಂದಿನ 250, ಮತ್ತೊಂದು ದಿನ 250, 3ನೇ ದಿನ 192. ಟೋಟಲು 692 ಅಭ್ಯರ್ಥಿಗಳಿಗೆ ಮತ್ತು ಚಾಲನವರ್ತಿ ಪರೀಕ್ಷೆಗೆ ಕರೆದಿದ್ದಾರೆ. ಸ್ನೇಹಿತರೆ, ಯಾರ್ಯಾರಿಗೆ ಇನ್ನೂ SMS ಬಂದಿಲ್ವೋ, ಯಾರ್ಯಾರು ಗೈರು ಹಾಜರಾಗಿದ್ದರೋ ಈ ಹಿಂದೆ, ಅವ್ರದ್ದೆಲ್ಲ ಹೆಸರುಗಳು ಇಲ್ಲಿ ಇದ್ದಿರ್ತವೆ. ಖಂಡಿತವಾಗ್ಲೂ ನೀವು ನೋಡ್ಬೋದು ಸ್ನೇಹಿತರೆ. ಈ ಒಂದು PDF ಗೈರು ಹಾಜರಾದ ಅಭ್ಯರ್ಥಿಗಳ ಒಂದು ಕೊನೆಯ PDF ಆಗಿರುತ್ತೆ. ನೋಡ್ಬೋದು. ಬೈ ಚಾನ್ಸ್ ಮತ್ತೆ ತಿರ್ಗಾ ಡೇಟ್ ಮಿಸ್ ಆಗಿದ್ದವರಿಗೆ ಬಿಡ್ತಾರೆ ಏನೋ ಅಂತ ಅದು ಗೊತ್ತಿಲ್ಲ. ಖಂಡಿತವಾಗ್ಲೂ ಅವ್ರು ಬಿಡೋಲ್ಲ. ಇದೇ ಕೊನೆಯ ಒಂದು ಅವಕಾಶ ಅನ್ಕೋತೀನಿ. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದರೂ ಗೈರು ಹಾಜರಾಗಿದ್ದರೆ ನೋಡ್ಬೋದು. ನೀವಿಲ್ಲಿ ಇದರಲ್ಲಿ ಖಂಡಿತವಾಗ್ಲೂ ಅವ್ರ ಹೆಸರಿದ್ದೇ ಇರುತ್ತೆ. ನೋಡ್ಕೋಬೋದು. ನಿಮ್ಗೆ ಈಗಾಗಲೇ SMS ಕೂಡ ಬಂದಿರುತ್ತೆ. ನೀವು ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ಹೋಗಿ ಹಾಸನ ಒಂದು ಚಾಲನವರ್ತಿ ಪರೀಕ್ಷೆಯಲ್ಲಿ ನೀವು ಹಾಜರಾಗ್ಬೋದು. ಒಳ್ಳೆಯ ರೀತಿಯಿಂದ ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಿ ಒಳ್ಳೆಯ ನಂಬರ್ ಸ್ಕೋರ್ ಪಡ್ಕೊಳ್ಳಿ. ನೋಡ್ಕೋಬೋದು. ದಿನ ನಾವು 100, 110 ಜನ ಅಭ್ಯರ್ಥಿಗಳಲ್ಲಿ ಹಾಜರಾಗಿದ್ದನು 20ರಿಂದ 22, 25 ಅಭ್ಯರ್ಥಿಗಳು ಅಷ್ಟು ಮಾತ್ರ 40+ ಅಂಕ ತೊಗೊತಾ ಇದ್ದಾರೆ. ಆವಾಗ ರೆಗ್ಯುಲರಾಗಿ ಏನು ಹಾಜರಾಗ್ತಿದ್ದಾರೋ ಆ ಒಂದು ಸಂದರ್ಭದಲ್ಲಿ 40+ ಅಭ್ಯರ್ಥಿಗಳು 40, 45 ಈ ಥರ ಅಭ್ಯರ್ಥಿಗಳು 40+ ಅಂಕ ತೊಗೊತಿದ್ರು. ಇವಾಗ ಗೈರು ಹಾಜರಾದ ಅಭ್ಯರ್ಥಿಗಳಲ್ಲಿ ಕೇವಲ 20, 22 ಅಭ್ಯರ್ಥಿಗಳು ಮಾತ್ರ 40+ ಅಂಕ ತೊಗೊತಾ ಇದ್ದಾರೆ. ಯಾಕಂದರೆ ಈ ಗೈರು ಹಾಜರಾದ ಅಭ್ಯರ್ಥಿಗಳಿಗೂ ಅಷ್ಟೊಂದು ಡ್ರೈವಿಂಗ್ದು ಟೆಕ್ನಿಕ್ ಇಲ್ಲ, ಅಥವಾ ಕೆಲವೊಬ್ಬರು ಏನೋ ಆಟೋ ಓಡಿಸ್ಕೊಂಡಿದ್ದಿರ್ತಾರೆ, ಕೆಲವೊಬ್ಬರಿಗೆ ಜಸ್ಟ್ ಡ್ರೈವಿಂಗ್ ಟಚ್ ಮಾತ್ರ ಇರುತ್ತೆ. ಅವರು DL ಮಾಡಿಸ್ಕೊಂಡಿರ್ತಾರೆ, ಸುಮ್ಮನೆ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ, ನೋಡೋಣ ಬಂದಷ್ಟು ಬರಲಿ ಅಂಥೇಳಿ. ಅಂಥ ಅಭ್ಯರ್ಥಿಗಳು ಕೂಡ ಇದ್ದಿರ್ತಾರೆ. ನೋಡ್ಕೋಬೋದು. ಅದು ಏನೇ ಇರಲಿ, ಯಾರ್ಯಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು, ಡೇಟ್ ಮಿಸ್ ಮಾಡ್ಕೊಂಡಿದ್ರು, ಅವ್ರದ್ದೆಲ್ಲ ಸಂಪೂರ್ಣವಾಗಿ ಕೊನೆಯ ಒಂದು PDF ಬಿಟ್ಟಿದ್ದಾರೆ. ನೋಡ್ಕೋಬೋದು. ಕೊನೆ PDF ಅಂದರೆ 3ನೇ ದಿನಕ್ಕೆ 192 ಅಭ್ಯರ್ಥಿಗಳಿಗೆ ಮಾತ್ರ ಬಿಟ್ಟಿದ್ದಾರಲ್ವ. ಅದಕ್ಕೆ ಇನ್ನೇನಾರು ಉಳಿದ್ರೆ 250 ಪೂರ್ತಿ ಬಿಡ್ತಿದ್ದರು. ಟೋಟಲ್ 3 ದಿನ ಸೇರಿ 250 ಅಭ್ಯರ್ಥಿಗಳಾಗಬೇಕಾಗಿತ್ತು. ಇಲ್ಲಿ ಬರೀ 692 ಆಗ್ತಾಯಿದೆ ಅಲ್ವಾ. 3ನೇ ದಿನಕ್ಕೆ 192 ಅಭ್ಯರ್ಥಿಗಳಿಗೆ ಮಾತ್ರ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಂದು PDF ಕೊನೆಯ PDF ಅನ್ಕೋತೀನಿ.
ಸೊ ಇದಾಗಿದ ಮೇಲೆ ಕಟ್ ಆಫ್ ಹಾಕ್ತಾರೆ. ಸೊ ಯಾವಾಗ ಕಟ್ ಆಫ್ ಹಾಕ್ತಾರೆ ಏನು ಅಂತೇಳಿ ನೋಡೋಣ ಮುಂದಿನ ದಿನದಲ್ಲಿ. ಸೊ ಮಾಹಿತಿ ಪಡೆದು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ನೋಡ್ಕೋಬೋದು. ಸೊ ನೋಡ್ಕೋಬೋದು ಸ್ನೇಹಿತರೆ, ನಾನು ಈಗಾಗಲೇ ವಾಯುವ್ಯ ಕರ್ನಾಟಕದ ಒಂದು ಕಟ್ ಆಫ್ ವಿಡಿಯೋ ಕೂಡ ಮಾಡಿದ್ದೆ. ಸೊ ಅಂದಾಜು ಅಷ್ಟು ನಿಲ್ಬೋದು ಅಂಥೇಳಿ. ಸೊ ನೋಡೋಣ, ಕಾದು ನೋಡೋಣ ಎಷ್ಟು ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಸೊ ಒಂದು ಅಂದಾಜು ಮಾಡಿ ಹಾಕಿದ್ದೆ. ಭಾಳಷ್ಟು ಅಭ್ಯರ್ಥಿಗಳು ನಾನು ಒಂದು ಡೇಟ್ ಆಫ್ ಬರ್ತ್ ಏನು ಹಾಕಿದ್ದು, ಸೊ ಆ ಡೇಟ್ ಆಫ್ ಬರ್ತ್ ಹಾಕಿದರೆ ಅದಕ್ಕಿಂತ ಕಡಿಮೆ ಡೇಟ್ ಆಫ್ ಬರ್ತ್ ಇದ್ದವ್ರು ಏನು ಮಾಡಬೇಕು ಅಂತೇಳಿ ಭಾಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಅದರ ಒಂದು ಇದನ್ನು. ಸೊ ಆ ಒಂದು ಅಭ್ಯರ್ಥಿಗಳಿಗೆ ಹೇಳೋದಾದರೆ, ಸೊ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅಲ್ಲಿ, ಆ ಡೇಟ್ ಆಫ್ ಬರ್ತ್ಗಿಂತಲೂ ಕಡಿಮೆ ಅಂದರೆ ಎಕ್ಸಾಂಪಲ್ ಆಗಿ ಒಂದು 93 ಡೇಟ್ ಆಫ್ ಬರ್ತಿಗೆ ಕಟ್ ಆಫ್ ನಿಲ್ಲಿಸಿದರೆ, 93 ಡೇಟ್ ಆಫ್ ಬರ್ತು 45 ಅಂಕ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 45 ಅಂಕ 93 ಡೇಟ್ ಆಫ್ ಬರ್ತ್ ಅಲ್ಲಿಗೆ ಲಾಸ್ಟ್ ಹಾಕಿದರೆ 93 ಕೆಳಗಡೆ ಇದ್ದವರು ಅಂದರೆ 93 ಕೆಳಗಡೆ ಅಂದರೆ 92, 91, 90, 89, 87, 86, 85, 84, 83, 82, 81, 80. ಸೊ ಈ ಎಲ್ಲ ಇಯರಲ್ಲಿ ಯಾವ ತಿಂಗಳು ದಿನ ಎಲ್ಲ ಸೇರ್ತವೆ. ಸೊ ಅವರು ಅಲ್ಲಿ ದಿನಾಂಕ ಕೂಡ ಹಾಕಿರ್ತಾರೆ, ತಿಂಗಳು ಹಾಕಿರ್ತಾರೆ, ಇಯರ್ ಹಾಕ್ತಾರೆ. ಆ ಇಯರ್ ಕೆಳಗಡೆ ಇದ್ದವರೆಲ್ಲ ಜೊತೆಗೆ 45 ಅಂಕನೂ ತೊಗೊಂಡಿರ್ಬೇಕು. ಆ ಇಯರ್ ಕೆಳಗಡೆ ಅವರು ಡೇಟ್ ಆಫ್ ಬರ್ತ್ ಇರಬೇಕು. ಸೊ ಅಂಥ ಅಭ್ಯರ್ಥಿಗಳೆಲ್ಲ ಅಲ್ಲಿ ಪಾಸ್ ಆಗಿರ್ತಾರೆ ಅಥವಾ ಸೆಲೆಕ್ಟ್ ಆಗಿರ್ತಾರೆ. ಸೊ ಅದಕ್ಕಿಂತಲೂ ಒಂದೇ ದಿನ ಅವ್ರೇನು ಡೇಟ್ ಕೊಟ್ಟಿರ್ತಾರೋ ಆ ದಿನಕ್ಕಿಂತಲೂ ಒಂದೇ ದಿನ ಜಾಸ್ತಿ ಇತ್ತು ಅಂದರು, ಜೊತೆಗೆ 45 ಅಂಕಕ್ಕಿಂತಲೂ 45 ಅಂಕ ತೊಗೊಂಡು ಆ ಒಂದು ದಿನಾಂಕಕ್ಕಿಂತ ಒಂದೇ ದಿನಾಂಕ ಜಾಸ್ತಿ ಇದ್ದರೆ ಅಂಥ ಅಭ್ಯರ್ಥಿಗಳು ಎಕ್ಸಿಟ್ ಆಗ್ತಾರೆ. ಇದರ ಲಿಸ್ಟಲ್ಲಿ ಹೆಸರು ಬರೋದಿಲ್ಲ. ಸೊ ಆ ಒಂದು ದಿನಾಂಕ ಏನು ಕೊಟ್ಟಿರ್ತಾರೋ ಆ ಡೇಟ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಜೊತೆಗೆ ಅಲ್ಲಿ ಅಂಕ ಏನು ಮೆನ್ಷನ್ ಮಾಡಿರ್ತಾರೋ ಸೊ ಅಷ್ಟು ಅಂಕ ಇರಬೇಕು. ಅದಕ್ಕಿಂತ ಜಾಸ್ತಿ ನಿಮ್ಮದು ಅಂಕ ಇತ್ತು ಅಂತಂದರೆ ನೀವೇನು ಮಾಡ್ತೀರ, ಜನರಲಲ್ಲಿ ಸೆಲೆಕ್ಟ್ ಆಗಿರ್ತೀರ. ಸೊ ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಕಟ್ ಆಫ್ ಬಿಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾಳಷ್ಟು ಅಭ್ಯರ್ಥಿಗಳು KSRTC ಕೂಡ ಒಂದು ಕಟ್ ಆಫ್ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಮಾಡೋಣ ಸ್ನೇಹಿತರೆ. ಇನ್ನೊಂದು 2 ದಿನ 3 ದಿನ ವೇಟ್ ಮಾಡೋಣ. ಈ ಫೈನಲ್ ಎಲ್ಲ ಅಭ್ಯರ್ಥಿಗಳು ಮುಗಿದ ತಕ್ಷಣ ಒಂದು ಕಟ್ ಆಫ್ ಮಾಡೋಣ ಸ್ನೇಹಿತರೆ. ಸೊ ಇವಾಗ ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ 1 ವೀಕಲ್ಲಿ, 1 ವಾರದಿಂದ ಎಷ್ಟು ಅಭ್ಯರ್ಥಿಗಳು 40+ ಅಂಕ ಪಡೆದಿದ್ರು, ಎಷ್ಟು ಜನ ಆದರೂ ನೋಡೋಣ. ಲಾಸ್ಟ್ ವೀಕ್ ನೋಡಿದ್ದೀವಿ ನಾವು 4461 ಅಭ್ಯರ್ಥಿಗಳಾಗಿದ್ದರು, 40+ ಅಂಕ ತೊಗೊಂಡಿದ್ದರು. ಸೊ ಇವಾಗ ನೋಡೋಣ ಈ ವಾರ ಮತ್ತೆ ತಿರ್ಗಾ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಎಷ್ಟು ಜನ ಆ್ಯಡ್ ಆಗಿದ್ದಾರೆ. ಈಗ ಮತ್ತೆ ತಿರ್ಗಾ ಡೇಟ್ ಮಿಸ್ ಆದ ಒಂದು ಅಭ್ಯರ್ಥಿಗಳು ಚಾಲನವರ್ತಿ ಪರೀಕ್ಷೆ ನಡೀತಾ ಇದೆ ಅಲ್ವಾ. ಸೊ ಒಂದೆಲ್ಲ ಅಭ್ಯರ್ಥಿಗಳದ್ದು ಹುಮನಾಬಾದ್ ಮತ್ತು ಹಾಸನ ಎರಡೂ ಒಂದು ಟ್ರ್ಯಾಕ್ ಸೇರಿ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಆದರು ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನೋಡೋಣ. ನೋಡಿ ಸ್ನೇಹಿತರೆ, ನಿಮ್ಮದೇನಾದರೂ ಇದರಲ್ಲಿ ನಂಬರ್ ಇದ್ದರೆ ಸ್ವಲ್ಪ ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡಿಕೊಂಡು ನೋಡ್ಕೊಳ್ಳಿ. ನಿಮ್ಮ ಹೆಸರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಇದು ಒಂದು ಕೊನೆಯ PDF ಕೂಡ ಆಗಿದೆ, ಕೊನೆಯ ಅವಕಾಶ ಕೂಡ ಇರುತ್ತೆ. ನೋಡಿ 4-5 ವರ್ಷದಿಂದ ವೇಟ್ ಮಾಡಿ ಈ ಒಂದು ಜಾಬಿಗಾಗಿ. ಸೊ ಒಂದು ದಿನಗೋಸ್ಕರ ಏನೋ ಮಿಸ್ ಆಗಿ ಒಂದಿನ ನೀವು ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಮತ್ತೆ ತಿರ್ಗಾ ಇರೋದಿಲ್ಲ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನೀವೇನಾದರೂ ಡೇಟ್ ಮಿಸ್ ಮಾಡಿಕೊಂಡ್ರೆ ನೀವು ಕೂಡ ಹಾಜರಾಗಿ ಒಳ್ಳೆ ಮಾರ್ಕ್ಸ್ ತೊಗೊಳ್ರಿ, ಸೆಲೆಕ್ಟ್ ಆಗಿರಿ, ಡ್ಯೂಟಿ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೋದು, ನೋಡ್ತಾ ಹಾಕೋಬೋದು ಸ್ನೇಹಿತರೆ. ಸೊ ನೋಡ್ಬೋದು ನೀವು ನೋಡಿ ಟೋಟಲಾಗಿ 692 ಒಂದು ದಿನಕ್ಕೆ 250 192 ಟೋಟಲು 692 3 ದಿನದ್ದು ಕರೆದಿದ್ದಾರೆ ಸ್ನೇಹಿತರೆ. 19, 20 ಮತ್ತು 21ನೇ ತಾರೀಕಿಗೆ ಫೈನಲ್ ಆಗುತ್ತೆ. ಆಮೇಲೆ ನೋಡೋಣ ಕಟ್ ಆಫ್ ರೆಡಿ ಮಾಡೋಕ್ಕೆ ಅವರು ಒಂದು ವಾರ ಟೈಮ್ ತೊಗೊಳ್ತಾರೆ. ಮೇ ಬಿ ಈ ಮಂತ್ ಎಂಡು ಇಲ್ಲಾಂದರೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಹಾಕ್ಬೋದು ಅನ್ಕೋತೀವಿ. ಸೊ ಅದು ಇಲಾಖೆಗೆ ಬಿಟ್ಟ ಒಂದು ವಿಚಾರ. ಸೊ ನೋಡೋಣ ಮುಂದಿನ ದಿನದಲ್ಲಿ ವಿಚಾರಿಸಿ ಮಾಹಿತಿ ಪಡೆದು ಖಂಡಿತವಾಗ್ಲೂ ತಿಳಿಸ್ತೀನಿ ಸ್ನೇಹಿತರೆ. ಇದಾಗಿದ ಮೇಲೆ ಮುಂದೆ ಕಟ್ ಆಫ್ ಲಿಸ್ಟ್ ಏನಾರು ಹಾಕಿದರೆ, ಕಟ್ ಆಫ್ ಲಿಸ್ಟ್ ಆಗಿದ ಮೇಲೆ ಪ್ರೊವಿಷನ್ ಲಿಸ್ಟ್ ಇರುತ್ತೆ, ಅಂದರೆ ಸಂಭವನೀಯ ಅದರೊಳಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಭ್ಯರ್ಥಿಗಳಂತ ಅವ್ರ ಲಿಸ್ಟ್ ಕೂಡ ಎಲ್ಲ ಡೀಟೇಲ್ ಇರುತ್ತೆ. ಆ ಲಿಸ್ಟಲ್ಲಿ ಎಲ್ಲ ಹೆಸರು ಯಾವ್ಯಾವ ಬಂದಿದ್ದಾವೆ ಅವೆಲ್ಲ ಅಭ್ಯರ್ಥಿಗಳಿಗೆ ಅದಕ್ಕೇನೋ ಅಂದರೆ ಅದೇ ಒಂದು ನಂಬರ್ ತೊಗೊಂಡು ಡೇಟ್ ಆಫ್ ಬರ್ತ್ ಏನಾದರೂ ಹೆಚ್ಚು ಕಡಿಮೆ ಅದಕ್ಕೆ ಹತ್ತಿರ ಇರೋರು ಅಂಥವರಿಗೆ ಅಬ್ಜೆಕ್ಷನ್ ಆಗೋಕ್ಕೆ ಕೂಡ ಟೈಮ್ ಕೊಡ್ತಾರೆ. ಒಂದು ವಾರ ಅಬ್ಜೆಕ್ಷನ್ ಹಾಕಿದ ಮೇಲೆ ಅದೆಲ್ಲ ಮುಗಿದ ಮೇಲೆ
ಮತ್ತು ತಿರ್ಗಿ ಏನು ಮಾಡ್ತಾರೆ ಅಂದರೆ ಫೈನಲ್ ಲಿಸ್ಟ್ ಹಾಕ್ತಾರೆ. ಫೈನಲ್ ಲಿಸ್ಟ್ ಹಾಕಿದ್ಮೇಲೆ ಎಲ್ಲರನ್ನೂ ನಿಮ್ಮನ್ನು ಅಲ್ಲಿ ಹೆಡ್ ಆಫೀಸ್ಗೆ ಕರೆದು ನಿಮ್ಮನ್ನು ಕಣ್ಣು ಕಿವಿ ಮೂಗು ಫಿಸಿಕಲ್ ಟೆಸ್ಟ್ದು ಸರ್ಟಿಫಿಕೇಟ್ ಕೇಳ್ತಾರೆ. ಆ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಆಗಿದ್ಮೇಲೆ ನಿಮಗೆ ಆರ್ಡರ್ ಕಾಪಿ ಕೊಟ್ಟು ಡಿವಿಷನ್ಗಳು ಕೊಡ್ತಾರೆ. ಕೌನ್ಸಿಲಿಂಗ್ ಕರೆದು ಡಿವಿಷನ್ ಕೊಡ್ತಾರೆ. ಡಿವಿಷನಲ್ಲಿ ಮತ್ತು ತಿರ್ಗಿ ಡಿಪೋ ಅಲಾಟ್ ಮಾಡಿ ಡಿಪೋಗಳು ಕೊಡ್ತಾರೆ ಸ್ನೇಹಿತರೆ. ಸೊ ನೋಡೋಣ, ಮುಂದಿನ ಒಂದು ದಿನದಲ್ಲಿ ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಈ ಒಂದು ಮಾಹಿತಿನ ತಪ್ಪದೆ ನೀವು ನೋಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಡೇಟ್ ಮಿಸ್ ಆದರೆ ಪಾಪ ಅವರು ಕೂಡ ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳೋದು. ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಜೊತೆಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಈಗ ಮುಂದೆ ಎಲ್ಲ ಒಂದು ಇಂಪಾರ್ಟೆಂಟ್ ವೀಡಿಯೋಗಳು ಇದ್ದಿರ್ತವೆ. ಯಾವ ಟೈಮಲ್ಲಿ ಏನೇನಾಗುತ್ತೆ ಅವೆಲ್ಲ ಡೀಟೇಲಾಗಿ 1 by 1 ಸಿಗ್ತಾ ಹೋಗುತ್ತೆ ನಿಮಗೆ ಅಂತ ಹೇಳುತ್ತಾ ನೋಡ್ಬೋದು ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ 1 by 1. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನೆಕ್ಸ್ಟು ನಾಳೆ ಸಾಯಂಕಾಲ ಮೇ ಬಿ ಹೆಚ್ಚು ಕಡಿಮೆ ನಾಳೆ ಸಾಯಂಕಾಲ ಅಂದರೆ ಭಾನುವಾರ ಸಾಯಂಕಾಲ ಒಳಗಾಗಿ ನಾನು ಈ ಒಂದು ವೀಕಲ್ಲಿ ಟೋಟಲ್ 40+ ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಆದರೂ KSRTC ಇಲ್ಲ ಅಂತೇಳಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.